ಗಂಭೀರವಾಗಿರುವಂತಹ ವಿಷಯ ಅಂದರೆ, ಬಾಂಗ್ಲಾದೇಶಿಗರ ನುಸುಳುಕೋರರು ನಮ್ಮ ರಾಜ್ಯದಲ್ಲಿ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ ಅನ್ನುವಂತಹ ಒಂದು ವರದಿ ಬಂದಿದೆ. ಅಂದರೆ 20 ಲಕ್ಷ ಜನ ನುಸುಳಿದ್ದಾರೆ ಅಂದ ತಕ್ಷಣ ಇದು 10 ವರ್ಷದಿಂದ ಆಗಿದ್ದರಂಥದ್ದಲ್ಲ. ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ನಮ್ಮಲ್ಲಿ ನುಸುಳುಕೋರರು ನುಸುಳಿದ್ದಾರೆ. ಬೆಂಗಳೂರಿನ ಅಕ್ಕಪಕ್ಕ ಮತ್ತು ಸ್ಥಳೀಯವಾಗಿ 6 ಲಕ್ಷಕ್ಕಿಂತಲೂ ಅಧಿಕ ಜನ ವಾಸವಾಗಿದ್ದಾರೆ. ರಾಜ್ಯದ ಇತರೆ ಪ್ರದೇಶಗಳಲ್ಲಿ 10 ಲಕ್ಷಕ್ಕಿಂತಲೂ ಹೆಚ್ಚು ಜನ, ಹೀಗೆ 20 ಲಕ್ಷ ಜನ ಅದರಲ್ಲಿ ಪ್ರಭಾವ ಬಳಸಿ ರೇಷನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. 80% ಜನ ಆಸ್ತಿ ಖರೀದಿ ಮಾಡಿದ್ದಾರೆ. ಹೀಗೆ ಸಂಪೂರ್ಣವಾಗಿರುವಂತಹ ಅಧಿಕೃತವಾಗಿ ಅವರು ಇದೇ ದೇಶದ ನಿವಾಸಿಗಳನ್ನುವಂತಹ ರೀತಿಯಲ್ಲಿ ಏನು ತೋರಿಸ್ಕೊಳ್ಬೇಕೋ ಅದನ್ನೆಲ್ಲ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಇದರಿಂದ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿ ಆಗೋದಿಲ್ಲ, ಗಂಡಾಂತರ ತಪ್ಪಿದ್ದಲ್ಲ. ಇದನ್ನು ಕೂಡಲೇ ಪತ್ತೆ ಹಚ್ಚಿ ಅಸ್ಸಾಂ ರೀತಿಯಲ್ಲಿ, ಗುಜರಾತ್ ಮಾದರಿಯಲ್ಲಿ, ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಅವರನ್ನು ಹೊರದಬ್ಬಬೇಕು. ಇಲ್ಲಿಯ ರಾಜ್ಯ ಸರ್ಕಾರದ ಅದು ಕರ್ತವ್ಯ. ಇದ್ರ ಬಗ್ಗೆ ಮಾತಾಡಿದರೆ ನಮ್ಮ ಕಲಬುರಗಿ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಅದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಆಗಿರೋದಂತ. ಹೌದ್ರಿ, ಅವ್ರು ನಿರ್ಲಕ್ಷ್ಯ ವಹಿಸ್ತಾರಲ್ಲ. ನೀವು ಚಾಣಾಕ್ಷರಿದ್ದೀರಲ್ಲ, ನೀವು ಸದೃಢವಾಗಿರುವಂಥವ್ರು ಇದ್ದೀರಿ ಕರ್ನಾಟಕದಲ್ಲಿ, ನೀವ್ಯಾಕೆ ಇಲ್ಲಿ ಅವ್ರನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ದೀರಿ? ವಿಷಸರ್ಪಗಳವು, ಅವಾಗೆಲ್ಲ ನೀವು ಹಾಲು ಎರಿತಾ ಇದ್ದೀರಿ. ಬಾಂಗ್ಲಾದಲ್ಲಿ ಹಿಂದೂ ಅಸುರಕ್ಷಿತವಾಗಿದ್ದಾನೆ. ವಾರದಲ್ಲಿ 2-3 ಕೊಲೆಗಳು, ಮಹಿಳೆಯನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕಿದ್ದೀರಿ ನೀವು ಹಿಂದೂಗಳು ನಮ್ಮ ದೇಶದಲ್ಲಿ ಅಂತ? ಆ ಬಾಂಗ್ಲಾ ಮುಸಲ್ಮಾನರನ್ನ ಇಲ್ಲಿ ನೀವು ಆರಕ್ಷಣೆ ಕೊಡ್ತಾ ಇದ್ದೀರಿ ಅಂದರೆ ಇದು ಯಾವ ನ್ಯಾಯ, ಯಾವ ಸಂವಿಧಾನ ಇದು? ನಮ್ಮ ಎಲ್ಲರಿಗೂ ನಮಸ್ಕಾರ. ಇದು ಶ್ರೀ ಮಲೆ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ. ಇತ್ತೀಚಿನ ದಿನಗಳಲ್ಲಿ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಕ್ಷೇತ್ರಕ್ಕೆ ಪಾದಯಾತ್ರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳ ಪಾದಯಾತ್ರೆ ಮುಖಾಂತರ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು, ತಾಳಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೆ ದಟ್ಟವಾದ ಅರಣ್ಯ ಪ್ರದೇಶದಿಂದ ಕೂಡಿದ್ದು, ಅಲ್ಲೂ ಕೂಡ ಪಾದಯಾತ್ರೆ ಮುಖಾಂತರ ಬರೋದ್ರ ಮುಖಾಂತರ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆಕಸ್ಮಿಕವಾಗಿ ಚಿರತೆಯೊಂದು ಮಂಡ್ಯದ ಭಕ್ತಾದಿಯೊಬ್ಬರ ಮೇಲೆ ದಾಳಿ ಮಾಡಿ ಒಂದು ಆಕಸ್ಮಿಕವಾದ ಘಟನೆ ನಡೆದಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಳಬೆಟ್ಟದಿಂದ ಮಹದೇಶ್ವರದ ಬೆಟ್ಟದವರೆಗೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಪಾದಯಾತ್ರೆ ಮಾಡುವುದನ್ನು ನಿಷೇಧಿಸಲಾಗಿದ್ದು, ದಯಮಾಡಿ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ಈ ಮೂಲಕ ಪ್ರಾಧಿಕಾರದಿಂದ ಕೋರಿಕೊಳ್ಳುತ್ತೇವೆ. ಜೊತೆಗೆ ನೀವು ಪಾದಯಾತ್ರೆಯನ್ನು ಮಾಡಬೇಕಾದರೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಕಾಡು ಪ್ರದೇಶವಾಗುವುದರಿಂದ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ ಮತ್ತು ಕಾಡು ಪ್ರಾಣಿಗಳಿಂದ ತೊಂದರೆ ಆಗುತ್ತೆ. ನಮ್ಮಗಳಿಂದ ಭಕ್ತಾದಿಗಳಿಂದ ಕೂಡ ಕಾಡು ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಈ ಮುಖೇನ ಎಲ್ಲ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಸಂಜೆ 6ರಿಂದ ಬೆಳಿಗ್ಗೆ 6ರವರೆಗೆ ಯಾವುದೇ ಭಕ್ತಾದಿಗಳು ಪಾದಯಾತ್ರೆ ಮಾಡಬಾರ್ದು ಅಂತ ಹೇಳಿ ಈ ಮುಖಾಂತರ ಕೇಳಿಕೊಳ್ತೇವೆ.